ಹಾಯ್ ಸ್ನೇಹಿತರೆ, ಗಾಳಿಪಟ ಯಾವತ್ತೂ ಗಾಳಿಯ ದಿಕ್ಕಿನಲ್ಲೇ ಹಾರುವುದಿಲ್ಲ. ಅದು ಗಾಳಿಯ ವಿರುದ್ಧವೇ ಹಾರುತ್ತದೆ. ಇದೇ ಅದರ ಎತ್ತರಕ್ಕೆ ಏರುವ ರಹಸ್ಯವಾಗಿದೆ. ಈ ಒಂದು ಸತ್ಯ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ನಾವು ಜೀವನದಲ್ಲಿ ಕಷ್ಟಗಳು ಬಂದಾಗ ಹಿಂದೆ ಸರಿಯಲು ಪ್ರಯತ್ನಿಸುತ್ತೇವೆ. ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಲು ಯೋಚಿಸುತ್ತೇವೆ. ಆದರೆ ಒಂದು ಚಿಕ್ಕ ಗಾಳಿಪಟ ನಮಗೆ ಅದ್ಭುತವಾದ ಪಾಠವನ್ನು ಕಲಿಸುತ್ತದೆ. ಅದು ಗಾಳಿಯ ವಿರುದ್ಧವೇ ಹಾರುತ್ತದೆ. ಗಾಳಿಯ ಜೊತೆ ಹೋದರೆ ಅದು ನೆಲಕ್ಕೆ ಬೀಳುತ್ತದೆ. ಆದರೆ ಗಾಳಿಯನ್ನು ಎದುರಿಸಿದಾಗ ಮಾತ್ರ ಅದು ಆಕಾಶ ಮುಟ್ಟುತ್ತದೆ. ನಮ್ಮ ಜೀವನವೂ ಇದೇ ರೀತಿ. ಕಷ್ಟಗಳು, ಟೀಕೆಗಳು, ಸೋಲುಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಕೆಳಗೆ ಎಳೆಯುವ ಗಾಳಿಯಂತಿರುತ್ತವೆ. ಆದರೆ ಅವುಗಳಿಂದ ಓಡಿ ಹೋಗದೆ ಅವುಗಳನ್ನು ಧೈರ್ಯದಿಂದ ಎದುರಿಸಿದರೆ ನಾವು ಇನ್ನಷ್ಟು ಬಲಿಷ್ಠರಾಗುತ್ತೇವೆ. ಪ್ರತಿಯೊಂದು ಸವಾಲು ನಮ್ಮನ್ನು ಇನ್ನೊಂದು ಹೆಜ್ಜೆ ಮುಂದೆ ಕೊಂಡೊಯ್ಯುತ್ತದೆ. ಒಮ್ಮೆ ಯೋಚಿಸಿ, ಗಾಳಿಪಟವನ್ನು ಆಕಾಶಕ್ಕೆ ಹಾರಿಸುವವನು ಅದರ ದಾರವನ್ನು ಬಿಗಿಯಾಗಿ ಹಿಡಿದಿರುತ್ತಾನೆ. ಆ ದಾರ ಇಲ್ಲದಿದ್ದರೆ ಗಾಳಿಪಟ ಸ್ವಲ್ಪ ಸಮಯ ಹಾರಿದರೂ ಕೊನೆಗೆ ನೆಲಕ್ಕೆ ಬೀಳುತ್ತದೆ. ನಮ್ಮ ಜೀವನದಲ್ಲೂ ಆ ದಾರ ಎಂದರೆ ಶಿಸ್ತು, ಸಂಯಮ ಮತ್ತು ಮೌಲ್ಯಗಳು. ಇವುಗಳೇ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕಾಪಾಡುತ್ತವೆ. ಗಾಳಿಪಟ ಎತ್ತರಕ್ಕೆ ಹಾರಿದಂತೆ ಗಾಳಿಯ ಒತ್ತಡ ಹೆಚ್ಚಾಗುತ್ತದೆ. ಯಶಸ್ಸಿನಲ್ಲೂ ಇದೇ ನಿಯಮ. ನೀವು ಎಷ್ಟು ಎತ್ತರಕ್ಕೆ ಹೋಗುತ್ತೀರೋ ಅಷ್ಟು ಹೆಚ್ಚು ಜವಾಬ್ದಾರಿಗಳು ಮತ್ತು ಸವಾಲುಗಳು ಬರುತ್ತವೆ. ಆದ್ದರಿಂದ ಎತ್ತರಕ್ಕೆ ಹೋಗುವುದು ಮುಖ್ಯವಲ್ಲ, ಅಲ್ಲಿ ಉಳಿಯುವುದೇ ದೊಡ್ಡ ಸಾಧನೆಯಾಗಿರುತ್ತದೆ. ಕೆಲವರು ಜೀವನದಲ್ಲಿ ಒಂದು ಸೋಲು ಬಂದ ತಕ್ಷಣ ಕೈ ಬಿಡುತ್ತಾರೆ. ಆದರೆ ಗಾಳಿಪಟ ಪ್ರತಿಯೊಂದು ಗಾಳಿಯ ಹೊಡೆತವನ್ನು ಸಹಿಸಿಕೊಂಡೇ ಮೇಲಕ್ಕೆ ಹೋಗುತ್ತದೆ. ಅದು ಗಾಳಿಯ ಮೇಲೆ ಕೋಪ ಮಾಡುವುದಿಲ್ಲ, ಅದನ್ನೇ ತನ್ನ ಶಕ್ತಿಯನ್ನಾಗಿ ಬೆಳೆಸಿಕೊಳ್ಳುತ್ತದೆ. ನಾವು ಸಮಸ್ಯೆಗಳನ್ನು ಶತ್ರು ಎಂದು ನೋಡದೆ ನಮ್ಮ ಬೆಳವಣಿಗೆಯ ಅವಕಾಶ ಎಂದು ನೋಡಬೇಕು. ಗಾಳಿಪಟ ಆಕಾಶದಲ್ಲಿ ಹಾರುತ್ತಿರುವುದನ್ನು ಎಲ್ಲರೂ ನೋಡುತ್ತಾರೆ, ಆದರೆ ಅದನ್ನು ಹಾರಿಸಲು ಮಾಡಿದ ತಯಾರಿ, ಸರಿಯಾದ ಸಮಯ ಮತ್ತು ಸರಿಯಾದ ದಿಕ್ಕನ್ನು ಯಾರೂ ನೋಡುವುದಿಲ್ಲ. ಅದೇ ರೀತಿ ಜನರು ನಿಮ್ಮ ಯಶಸ್ಸನ್ನು ಮಾತ್ರ ನೋಡುತ್ತಾರೆ, ಅದರ ಹಿಂದೆ ಇರುವ ನಿಮ್ಮ ಪರಿಶ್ರಮವನ್ನು ನೋಡುವುದಿಲ್ಲ. ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ಟೀಕೆ ಮಾಡುತ್ತಾರೆ, ಕೆಲವರು ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಗಾಳಿಪಟದಂತೆ ನೀವು ನಿಮ್ಮ ಗುರಿಯ ಮೇಲೆ ಗಮನ ಇಟ್ಟರೆ ಒಂದು ದಿನ ನೀವು ಅವರ ಎಲ್ಲ ಅವಮಾನಗಳಿಗಿಂತ ಎತ್ತರದಲ್ಲಿ ಹಾರುತ್ತೀರಿ. ನೆನಪಿಡಿ, ಸುಲಭವಾದ ದಾರಿಯಲ್ಲಿ ಯಾರೂ ಮಹಾನ್ ಆಗುವುದಿಲ್ಲ. ಕಷ್ಟದ ದಾರಿಯಲ್ಲೇ ದೊಡ್ಡ ಯಶಸ್ಸು ಸಿಗುತ್ತದೆ. ಗಾಳಿಯ ವಿರುದ್ಧ ಹಾರಿದ ಗಾಳಿಪಟವೇ ಆಕಾಶವನ್ನು ಮುಟ್ಟುತ್ತದೆ. ಜೀವನದಲ್ಲೂ ಸವಾಲುಗಳನ್ನು ಎದುರಿಸಿದವರೇ ಇತಿಹಾಸ ಬರೆಯುತ್ತಾರೆ. ಇಂದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿದ್ದರೆ ನಿರಾಶೆಯಾಗಬೇಡಿ. ಬಹುಶಃ ನೀವು ಈಗ ಮೇಲಕ್ಕೆ ಹಾರುವ ಹಂತದಲ್ಲಿದ್ದೀರಿ. ಕಷ್ಟಗಳು ನಿಮ್ಮನ್ನು ಕೆಳಗೆ ಎಳೆಯಲು ಬಂದಿಲ್ಲ, ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಬಂದಿವೆ. ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಸಮಸ್ಯೆಗಳಿಂದ ಓಡಬೇಡಿ, ಅವುಗಳನ್ನು ಎದುರಿಸಿ. ನೆನಪಿಡಿ, ಗಾಳಿಪಟ ಗಾಳಿಯ ಜೊತೆ ಹಾರುವುದಿಲ್ಲ, ಗಾಳಿಯ ವಿರುದ್ಧ ಹಾರಿಯೇ ಆಕಾಶವನ್ನು ಮುಟ್ಟುತ್ತದೆ. ನಿಮ್ಮ ಜೀವನದಲ್ಲೂ ಸವಾಲುಗಳು ಬಂದಾಗ ಹೆದರಬೇಡಿ, ಯಾಕೆಂದರೆ ಕೆಲವೊಮ್ಮೆ ನಿಮ್ಮನ್ನು ತಡೆಯುವಂತೆಯೇ ಕಾಣುವ ಗಾಳಿಯೇ ನಿಮ್ಮನ್ನು ಅತಿ ಎತ್ತರಕ್ಕೆ ಕೊಂಡೊಯ್ಯುತ್ತದೆ.